ಆತ್ಮೀಯ H16 ನ್ಯೂಸ್ ಅರ್ಥಾತ್ ಶ್ರೀ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ನಾವು ಯಾವುದು ಆಗ್ತದಂತೇಳಿ ಅಂತ ಇದ್ವೋ ಅದನ್ನು ಇವತ್ತು ಅಮೇರಿಕೆಯ ಫ್ಯಾಕ್ಟ್ ಶೀಟ್, ಭಾರತ ಮತ್ತು ಅಮೇರಿಕ ಮಧ್ಯದಂಥ ಒಂದು ಒಪ್ಪಂದದ ಒಂದು ಶೀಟನ್ನು ಬಿಡುಗಡೆ ಮಾಡಿ ಅಗ್ರಿಕಲ್ಚರ್ ಸಹಿತ ನಮಗೆ ಬರುವ ಸಾಧ್ಯತೆಗಳು ಹೆಚ್ಚಿದ್ದಾವೆ ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ಸುಂಕ ಜೀರೋ ನಮ್ಮಲ್ಲಿ ಬರಲಿಕ್ಕೆ ಹೆಚ್ಚಂದ್ರೆ ವಿಶೇಷವಾಗಿ ಧಾನ್ಯಗಳು ಎಲ್ಲ ಬಂತು. ಯಾವ ಧಾನ್ಯ? ಬೇಳೆಕಾಳುಗಳು, ಕೆಂಪು ಜೋಳ, ಡ್ರೈ ಫ್ರೂಟ್, ತಾಜಾ ಮತ್ತು ಸಂಸ್ಕರಿಸಿದ ಹಣ್ಣು, ದ್ವಿದಳ ಧಾನ್ಯಗಳು, ಸೋಯಾಬೀನ್ ಎಣ್ಣೆ, ವಾಯಿನ ಮತ್ತು ಮದ್ಯ ಇವೆಲ್ಲನೂ ಬರುವಂಥ ನಮಗಂತೇಳಿ ಅಲ್ಲಿಯ ಫ್ಯಾಕ್ಟ್ ಶೀಟ್ ಅದನ್ನು ಶ್ವೇತ ಭವನ ಪ್ರಕಟಣೆ ಮಾಡಿದೆ. ಇದನ್ನೆಲ್ಲ ನಾವು ಭಾರತಕ್ಕೆ ರಫ್ತು ಮಾಡೋರಪ್ಪ. ಜೀರೋ ಸುಂಕದ ನಮ್ಗೆ ಆಮದು ಮಾಡ್ಕೊಳ್ಳೋದಕ್ಕೆ ಅವ್ರೇನು ಸುಂಕ ಕೊಡೋದಿಲ್ಲ, ಕಡಿಮೆ ರೇಟ್ನ ನಮ್ಮ ಮಾರ್ಕೆಟ್ ಒಳಗೆ ಹೋಗ್ಕೊ ಅಂದ್ರೆ ನಮ್ಮ ದೇಶದ ಇವೆಲ್ಲ ಪದಾರ್ಥಗಳು ಮಾರಾಟ ಆಗ್ತಾವ ಅನ್ನುವಂಥದ್ದು. ಯಾಕಂದರೆ ಅಲ್ಲಿ ರೈತರಿಗೆ ಎಲ್ಲ ರೀತಿಯ ಸಬ್ಸಿಡಿ, ಒಬ್ಬ ರೈತರಿಗೆ 55 ಲಕ್ಷ 60 ಲಕ್ಷ ತನಕ ಸಬ್ಸಿಡಿ ಕೊಡುವಂಥದ್ದು ಆ ದೇಶ. ನಾವೇನು ಕೊಡ್ತೀವಿ ನಮ್ಮ ರೈತಗೆ? ಇವತ್ತಿದೆಲ್ಲ ಗಾಬರಿಗೊಳಿಸುವಂಥ ವಿಷಯ. ನಾವು ನಮ್ಮನ್ನು ದುಡ್ಕೊಂಡು ಊಟ ಮಾಡ್ತಾ ಇದ್ದೀವಿ, ನಮ್ಮ ರೈತ ದುಡ್ಡು ನಮ್ಮ ಹೊಟ್ಟೆ ಹಾಕ್ತಾ ಇದ್ದಾನೆ, ಲಾಸ್ ಮಾಡಿಕೊಂಡು ಇನ್ನು ಪೂರ್ತಿ ದಿವಾಳಿ ಹೇಳೋ ಪ್ರಸಂಗ ಬರ್ಬೋದೇನೋ ಅಂತ. ಅಲ್ಲಿ ಬೆಳೆದಂಥ ಬೆಳೆಗಳನ್ನ ಇಲ್ಲಿ ಮಾರಲಿಕ್ಕೆ ಎತ್ತಿದ್ರೆ ಮಾರ್ಕೆಟ್ ತಡೀತದನ, ಅದನ್ನು ನಮ್ಮ ರೈತ ತಡೀತಾನ ಅನ್ನುವಂಥ ದೊಡ್ಡ